ಬರ್ತಿದ್ವಿ. ಒಂದ ಇರ್ತೈತಿ ನಿಮ್ಮಂಗ್ ಚೈನಾ ಬಜಾರ್ ಇರಂಗಿಲ್ಲ. ಆಯ್ತವ ನಾವು ಚೈನಾ ಬಜಾರ್ ಅಲ್ಲ. ಹೌದು. ಮಾನ್ಯ ಕಾರ್ ತಗೊಂಡಲ್ಲಿ ಎಷ್ಟು ಕೊಟ್ಟಿ? 7 ಲಕ್ಷ. ಯಾವ್ದದ ಕಾರ್? ಅದ ಬುಲಿನೋ. ಬುಲಿನೋ ಅಲ್ಲೋ ನಿನ್ನ ಅವನ ಬೇಲುನೋ. ಎಷ್ಟು ಕೊಟ್ಟಿ ಅದಕ್ಕ? 7 ಏನದು? 7 ಲಕ್ಷ. 7 ಲಕ್ಷ ಕೊಟ್ಟಿ. ಗಾಲಿ ಅಸಲು ಎಷ್ಟಿರ್ತದ? ಯಾರು ಹೇಳಬೇಡ್ರಿ. ಯಾರ ಅಕ್ಕಿ ಹೇಳಿದ್ರಿ ಅಂದ್ರೆ ಸೌದತ್ತಿಗೆ ಕಳಿಸ್ತೀನಿ ನಾವು. ಏನದವ? 4 ಇರ್ತಾವ. 4 ಏನ ಗಾಲಿ ಗಾಲಿ. ಎಕ್ಸ್ಟ್ರಾ ಏನ್ ಕೊಟ್ರ ನಿನಗ? ಏನ ಸ್ಟೆಪ್ನಿ ಎತ್ ನೋಡ ಅವರು. ಸ್ಟೆಪ್ನಿ ಎಕ್ಸ್ಟ್ರಾ ಸ್ಟೆಪ್ನಿ ಕೊಟ್ರ? ಹೌದು ಹೌದು. ಅನ್ಯದ ಕೊಟ್ರ? ಅದಕ್ಕೆ ಒಂದು ಪಂಚರ್ ಆದ್ರೆ ಇನ್ನೊಂದು ಸೇಫ್ಟಿಗಂತ ಇಟ್ಟಿರ್ತಾರ. ಅಂದ್ರೆ ಪಂಚರ್ ಆದ್ರ ಗಾಲಿ ಏನಾರ ಆದ್ರ ಅದನ್ನ ತೆಗೆದು ಅದನ್ನ ಹಾಕೊಂಡು ಹೋಗ್ಬಿಡ್ತಿ. ಹೋಗ್ಬಿಡ್ತಾರ. ಹೌದು. ನಿಮ್ಮ ಅವನ 7 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಕಾರಿನ ಮ್ಯಾಗ ನಿನಗೆ ನಂಬಿಕೆ ಇಲ್ಲ. ಹಿಂದೆ ಡಿಕ್ಕಿಯಾಗಿ ಸ್ಟೆಪ್ನಿ ಇಟ್ಕೊಂಡು ಅಡ್ಡಿಡ್ತಿ ಎಲ್ಲರ ಗಾಲಿ ಕೈ ಕೊಡುತ್ತಂತ. ಇನ್ನು ಜೀವನ ಪರ್ಯಂತ ನಾನು ಒಬ್ಬನು ಕೂಡ ನೀನು ನಿಯತ್ತಾಗಿರ್ತಿ ಅನ್ನಕ್ಕೆ ಏನು ಗ್ಯಾರಂಟಿ ಆಯ್ತು? ಅದಕ್ಕೆ ನಾವು ಅಲ್ಲೊಂದು ಹಾಂಗ್ ಮಾಡ್ಕೊತ ಹೋಗ್ತೀರಿ. ಒಬ್ರಿಗೊಂದು. ಹೌದಲ್ಲ? ನಮಗ ನೀವು ಮಾಡೋದು ನಮಗ. ನಿನಗೆ ಇನ್ನೊಂದು ಹೇಳ್ತೀನಿ ಕೇಳ. ಏನು? ಭಕ್ತರ ಕೈ ಮುಗಿದ್ರನ ಆ ದೇವರಿಗೆ ಒಂದು ಬೆಲೆ. ಹೌದು. ಭಕ್ತರ ಕೈ ಮುಗಿದ್ರನ ಆ ದೇವರಿಗೆ ಒಂದು ಬೆಲೆ. ಊರಾಗ ನಮ್ಮಂತ ಉಡಾಳ ಸೊಳ ಮಕ್ಕಳಿದ್ರನ ನಿಮ್ಮಂತ ಹುಡುಗಿಯರಿಗೊಂದು ಬೆಲೆ. ಇಲ್ಲಿ ಕೇಳ, ಒಂದು ಫಿಲ್ಮ್ ಮಾಡಿರ್ತಾರ. ಆ ಹೀರೋ ಯಾರ ಅದಾರ ಅಂತ ಹೋಗಂಗಿಲ್ಲ, ಹೀರೋನಿ ಯಾರ ಅದಾರ ಅಂತ ಕೇಳ್ತಿರ ನಾವು. 8 ಮಂದಿ ಅದಾರ ಇಲ್ಲೇ. 8 ಮಂದಿ ಅದಾರ ಇಲ್ಲೇ. ಹೌದು. ಅವ್ರನ್ನ ಹೇಳಾಕಚ್ಚ. ಹೇಳೋದು 3 ಹೆಸರು ಅವರು. ಒಂದು ಡಿ ಬಾಸು, ಒಂದು ಕಿಚ್ಚಾ ಸುದೀಪ್, ಒಂದು ಪುನೀತ್ ರಾಜ್ಕುಮಾರ್. ಪಿಕ್ಚರ್ನ್ಯಾಗ ಯಾ ಹೀರೋಯಿನ್ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾ ಹೀರೋ ಅದ ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಈಗಂತ್ರ ನಮಗ್ ನೋಡ ಜಾಸ್ತಿ ಮಾತಾಡಂಗಿಲ್ಲ, ಯಾಕಂದ್ರ ಹೆಂಗು ಬಸ್ ಫ್ರೀ ಮಾಡ್ಯಾರ. ನಿಮ್ ತಾಂಬ ಕೊಡ ನೀನ್ ಬಂದಿಲ್ಲ ಇವತ್ತು ಕಾರ್ಯಕ್ರಮಕ್ಕ. ನಿನ್ನ ಅಭಿಮಾನಿಗಳ ಜನ ಅದ್ರ, ಆ ಕಡೆ ಅಣ್ಣನ ಅಭಿಮಾನಿಗಳ ಜನ ಅದ್ರ ಇವತ್ತು ಹೊಡ್ಸೋಣ ಚಪ್ಪಾಳಿ. ಇವತ್ತು ನೋಡ್ಲಿ ನಾವು ಪರವಾಗಿ ಸರಿ ಗಣಮಾಗ ಹುಟ್ಟಿದಕ್ಕೂ ಇವತ್ತು ಸಾರ್ಥಕ ಆಗ್ತದೆ. ಇಷ್ಟು ದಿವಸ ಕಣ್ಣಿಗೆ ಏನು ಕಾಣಕತ್ತಿದ್ದಲ್ಲ. ಕೊಡಾಕಿನ ಕೈ ಮೈಕ ನಿಮ್ಮ ಮಂದಿ ಎಷ್ಟ ಚಪ್ಪಾಳಿ ಹೊಡ್ಸ್ ನೋಡೋದು. ನಿಮಗಿರ ಜಾಸ್ತಿ ಸಂಖ್ಯೆ ನಮ್ದ ಅದ. ಅವತ್ತು ಹುಷಾರಿರ್ರಿ, ಆಮೇಲೆ ಅಗಸಿ ದಾಟೋದ ಕಷ್ಟ ಆಗುತ್ತ. ನೀವು ಮತ್ತ ಲಕ್ಷ್ಮಿ ಈ ಊರಾಗ ಅಗಸಿಲಿ ನೋಡಿ ಐತಿಲ್ಲ ಮತ್ತ ಎಲ್ಲೈತಿ? ಊರ್ ದಾಟಿ ಇಟ್ಲ, ಅದಕ್ಕ ಅಗಸಿ ಅಂತ. ನಿಮ್ಮ ಊರ್ ದಾಟಿರೋದು ಹಳ್ಳ ಅದ. ಏನ ಬರೀ ಹಳ್ಳ ಹೊಳಿ ಅಟ್ಟ ನೆನಪಕ್ಕ. ಅದಕ್ಕೆ ಹೇಳಾತೀನಿ. ನೋಡ್ರಿ ಅಕ್ಕಗೊಳೆ ಯಾವಾಗೋಳೆ ಅವ್ರಕಿನ ಸೌಂಡ್ ನಮ್ಗ ಜಾಸ್ತಿ ಬಂದಿರ್ಬೇಕು. ಹೆಂಗ್ ಕುಡಿಬೇಕಂದ್ರೆ ರೊಟ್ಟಿ ಟಪ್ ಟಪ್ ಅಂತ ಅದಕ್ಕಿನ ಸೌಂಡ್ ಜಾಸ್ತಿ ಬಂದಿರ್ಬೇಕು. ಬರ್ಲಿ ಒಂದ್ಸರಿ ನಮ್ ಗಂಡ ಮಕ್ಕಳು ನೋಡ್ರಿ. ಸಾಕ್ಬಿಡ್ರಿ ಮುಂಜಾನೆ ರೊಟ್ಟಿ ಮಾಡ್ಬೋದು. ಗಂಗದ ನಮ್ಮ ಗರ್ಜನೆ ಅವೇ ನಿಮ್ಮ ಗರ್ಜನೆ ನೋಡಿ ಫ್ರೀ ಬಸ್ ಆಗಿಂದ ಎಟ್ಟಾಗ್ಯಾವ ನಿಮ್ಮ ಗರ್ಜನೆ. ನಿಮ್ಮ ಅವ್ರ ಬಸ್ನ್ಯಾಗ ಕಿಟಕಿಯಾಗ ಹತ್ತಕ್ಕ ಕಲ್ತಿರಲ್ಲ, ಹೋಗ ಬಾಕಲ್ಲಾಗ ಹತ್ತಕ್ಕ ಕಲೀರಿ. ನಿಮಗಷ್ಟು ಧೈರ್ಯನೇ ಇದ್ರ, ಪವರ್ ಇದ್ರ ಬಸ್ ಹ್ಯಾಂಗ ಅಂದ್ರ ನಮಗ ಸೀಟ್ ಸರಿಸಿ ಕುಂದಿರ್ಬೇಕು. ಅಷ್ಟು ಧೈರ್ಯ ಐತಿನೋ ನಿಮ್ಮಲ್ಲಿ? ಬಸ್ ತುಂಬಾ ನೀವ ತುಂಬಿಕೊಂಡಿದ್ರು ಓಡ್ಸಾವ್ ಗಣಮಗ ಅನ್ನೋದು ನೆನಪಿರ್ಲಿಲ್ಲ. ನಿಮ್ಮ ಅವ್ರು ನೀವ್ ಎಷ್ಟು ಪವರ್ ಅದಿರಿ, ನಮ್ಮ ಡ್ರೈವರ್ ಕಣ್ಣು ಮುಚ್ಚಿಂದ್ರೆ ಒಮ್ಮಿಗೆ ಪವರ್ ಕಾಪ. ನಾವು ಗಟ್ಟಿದೀವಿ, ನಮ್ಗೆ ಏನ್ ಕಮ್ಮಿ ಅದ? ಸೈಕಲ್ ಹೊಡಿತೀವಿ, ಸ್ಕೂಟಿ ಹೊಡಿತೀವಿ, ಬೈಕ್ ಹೊಡಿತೀವಿ, ಬುಲೆಟ್ ಹೊಡಿತೀವಿ. ನಿಮ್ಮವ್ರು ನಿಮಗೆ ಹೊಡೆದು ಎಣ್ಣೆ ಹೊಡೆ ಕತ್ತಿಂದ 100 ರೂಪಾಯಿ ಇದ್ದಿದ್ದು ಬೇರೆ 220 ರೂಪಾಯಿ ಆಗೈತಿ. ನಿಮ್ಮವ್ರು 30 ರೂಪಾಯಿ ಹಚ್ಚು ಲಿಫ್ಟಿಗೆ ಹಚ್ಚೋರಿಗೆ ನಿಮಗೆ ಇಟ್ಟು ತಿಂಡಿರ್ಬೇಕಾದ್ರೆ 270 ರೂಪಾಯಿ ಕೊಟ್ಟ ವಾಟರ್ ಕುಡಿ. ಅಪ್ಪಿ ನೀ ಆಟದಾಗ ಹಂಗನ್ಬೇಡ. ನೀವು ಹ್ಯಾಂಗ ಅಂತಂದ್ರ ನಾವು ಚಾಪುಡಿ ಡಬ್ಬ್ಯಾಗ ಅದ್ರ ಡಬ್ಬ್ಯಾಗ ಈ ಡಬ್ಬ್ಯಾಗ ಅಂತ ಕೂಡಿಟ್ಟಿರ್ತೀವಿ, ಅದು ಹಾಳು ಮಾಡಿರ್ತೀವಿ. ನೀವೇ ದುಡ್ತಾ ಸತ್ತ ಹಾಕದ್ರಾಗ ಅಟ್ಟದ ಸುಮ್ಮನೆ ಸಾಕು. ನೀ ಕೂಡಿಟ್ರಾಕ ಯಾರು ನೀವು ಹಾಳು ಮಾಡ್ತಿರೋ ಖರ್ಚು
1,70,000 ರೂಪಾಯಿ ಐಫೋನ್ ನಮ್ಮ ಹುಡುಗರ ಕೈಯಾಗ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ. ಹೌದಾ? ಹೌದು ಹೌದು ಅದು correct. 1,70,000 ರೂಪಾಯಿ ಐಫೋನ್ ನಮ್ಮ ಹುಡುಗರ ಕೈಯಾಗ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ. ಹಾ. ಅದ 1,70,000 ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈಯಾಗ ಕೊಟ್ರೆ ನಮ್ಮಂತ 20 ಹುಡುಗರ ಜೀವನ ಹಾಳಾಕೈತಿ. ಉದ್ಧಾರ ಮಾಡ್ತೀವಿ ನಿಮಗೆ ಉದ್ಧಾರ. ಅವೇ ನಾವು ಬಂದ್ಮೇಲೆ ನೀವು ಉದ್ಧಾರ ಆಗುದು ಎಲ್ಲಾ ಕಲಿಯೋದು. ಅವೇ. ನೀ ಬರೋಕಿನ ಮೊದಲು ನಮ್ಮನ್ನು ಉದ್ಧಾರ ಮಾಡಿ ಬೆಳೆಸಿ ನಿಂದಿರ್ಸ್ಯಾರ. ನೀ ಏನು ಬರೋದು ಬೇಡ. ನಾವು ಬಂದ್ಮೇಲೆ ನೀವು ಶಾಣ್ಯಾರ ಆಗೋರು. ಅಂದ್ರೆ ಮೊದಲು ತಲೆ ಕೆರ್ಕೊಂಡು ಅಡ್ಯಾಡ್ತಿದ್ನ. ಅವಾಗ ನಿಮಗೆ ಏನೋ ಗೊತ್ತಿರಲಿಲ್ಲ, ನಾವು ಬರೋಣ ಹೇಳ್ಕೊಡ್ತೀವಿ ನಿಮಗೆ ಹೆಂಗ. ಅಂದ್ರೆ ನೀವು ಬರೋದೇ ಬೆಳಕ. ಹಾ ಹೌದು, ಹೆಣ್ಣು ಮನೆ ಬೆಳಗು. ನಾನು ಆಫ್ ಮಾಡ ನಾವು ಮನ್ಯಾಗ ದೀಪ ಇದ್ದಂಗ. ಏ ಬೆಳಗು ನೀನು ನಾವು ಬೆಳಕು. ನಾವು ಅಂದಿದ್ದು ಹಾಗಲ್ಲ, ನಾವು ಅಂದಿದ್ದು ಮನೆ ಬೆಳಕಿದ್ದಂಗ. ಯಾಕಂದ್ರೆ ಖಳಿ ಖಳಿ ಇದ್ದಂಗ ನಾವು ಮನೆ ಲಕ್ಷ್ಮಿ ಲಕ್ಷ್ಮಿ ಇದ್ದಂಗ. ಅವಿ ಬ್ಯಾ ನಡಿ ಸಾಕ ಬೆಳಕ. ಅಲ್ಲ ನೋಡ ನೀ ಬೆಳಕು ನೋಡ್ಲಿ, ನಿಮ್ ಬೆಳಕು ಅಲ್ಲೇ ಆಡ್ತದ. ಲೇಟ ಮಾಡ್ಲಿಲ್ಲ. ಲಕ್ಷ್ಮಿ ಚಂಚಲ ಇದ್ದಂಗ. ಇವತ್ತು ಇಲ್ಲಿರುತ್ತಾಳ, ನಾಳೆ ಅಲ್ಲಿರುತ್ತಾಳ. ಆದ್ರ ಗಣಮಕ್ಳ ಮನಸ್ಸು ನಿಂತು ಕೆರಿ ಇದ್ದಂಗ. ನಿಮ್ಮವ್ರು ನೀವು ಹರಿ ನೀರ್ ಇದ್ದಂಗ. ನೋಡಿ ನೀವು ಎಷ್ಟು ವ್ಯತ್ಯಾಸ ಏನ್ ಗೊತ್ತನ? ಏನ್ ಹೇಳಿ ನೋಡೋಣ. ಹರಿ ನೀರು ನೀವು ಹೆಂಗಂದ್ರೆ ಇವತ್ತು ಇಲ್ಲಿದ್ದಾಗ ನಾಳೆ ಅಲ್ಲಿ ಹೋಗಿರ್ತೀನಿ. ನಾವು ನಿಂತ ನೀರಿದ್ದಂಗ. ಎಮ್ಮೆರ ಬೀಳಿ, ಎತ್ತರ ಬೀಳಿ, ಕಾಲರ ತೊಳಿಲಿ, ಎಲ್ಲರನ್ನು ಸಹಿಸ್ಕೊಂಡು ಹೋಗೋ ಜೀವ ಯಾರು ಅಂದ್ರೆ ಅದ ಗಣಮಕ್ಕಳ ಜೀವ. ಅದಕ್ಕೆ ನಮಗೆ ನಿಂತ ನೀರು ಅಂತಾರೆ ಎಲ್ಲರೂ. ಇದು ಹೆಣ್ಣು ಅಲ್ಲ ಗಂಡು ಅಲ್ಲ, ಎಲ್ಲರ ನಡುವೆ ನಡಿ ಪಲ್ವಿ ತಂಗಿ.